ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಲ್ಲ ನನಗೆ ಅರ್ಥ ಆಯ್ತು. ಇವರೇ ಜಮೀನ್ ಕೊಡೋದು, ಸರ್ಕಾರಿ ಜಾಗವನ್ನೇ ಕೊಡೋದು, ಖಾಸಗಿ ಅವ್ರಿಗೆ ಕೊಡೋದು, ಕೊಟ್ಟು ಮತ್ತೆ ಅದಕ್ಕೆ ದುಡ್ಡು ಪರಿಹಾರ ಕೊಟ್ಟು ಮತ್ತೆ ಅದನ್ನೇ ವಾಪಸ್. ಉದಾಹರಣೆ ಕೊಡ್ತೀನಿ ನೋಡಿ ಮೇಡಮ್. 6 ಕೋಟಿ 30 ಲಕ್ಷ ಆಗ್ತದೆ 2 ಎಕರೆ ಗ್ರಾಂಟ್ ಮಾಡಿ ಕೊಟ್ಟಂತ ವ್ಯಕ್ತಿಗೆ. ಅವನೇನಲ್ಲಿ ಬಂದು ರೈತನ ತರ ಕೆಲಸ ಮಾಡಿರೋದಿಲ್ಲ. ಆ ವ್ಯಕ್ತಿಗೆ 5 ಕೋಟಿ ನನಗೂ ವಾಪಸ್ ಕೊಡು, 1.5 ಕೋಟಿ ನಿನಗೆ ಅಂದಾಗ ಅವನ ಕಷ್ಟ ಏನಾಗ್ತದೆ? ತಗೊಂಡು ನಾನು 5 ಕೋಟಿ ನಿನಗೆ ವಾಪಸ್ ಬಂದಿದ್ದು ಇನ್ನೇನು ಹಂಗಾಗ್ತದೆ. ಈ ತರ ಹರಿದೊಂಚಾಗ್ತಾ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಗೋಮುಖ ವ್ಯಾಘ್ರದ ರೀತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸ ಮಾಡಬೇಡಿ. ರೈತನ ಒಕ್ಕಲೆಬ್ಬಿಸಿದಂಥ ಸರ್ಕಾರಗಳು ಇವತ್ತಿನ ಗಂಟ ಸರ್ಕಾರ ಬರ್ತದೆ, ಸರ್ಕಾರ ಹೋಯ್ತದೆ. ಬಿಜೆಪಿ ಸರ್ಕಾರ ಬರ್ಬೋದು, ಜನತಾದಳ ಸರ್ಕಾರ ಬರ್ಬೋದು, ಕಾಂಗ್ರೆಸ್ ಸರ್ಕಾರ ಬರ್ಬೋದು. ರೈತರ ಹಿತ ಕಾಯತಕ್ಕಂಥ ಸರ್ಕಾರ ರಾಜ್ಯದಲ್ಲಿ ಎಲ್ಲಿಗೆ ಬರ್ತದೆ ಅವತ್ತಿನ ಗಂಟ ಉಣ್ಣಲಿಕ್ಕೆ ತಿನ್ನಲಿಕ್ಕೆ ಏನೂ ಸಿಗೋದಿಲ್ಲ. ರೈತರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಲಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸೆಷನ್ನಲ್ಲಿ ಇದು ಬೇಡ ಅಂತೇಳಿ ಸ್ನೇಹಿತರು ಹೇಳ್ದಂಗೆ JDSನವ್ರು ಹೇಳ್ದಂಗೆ ಹೋರಾಟ ಮಾಡಿದಂಥವ್ರು ಅವ್ರದ್ದು ಕೂಸು ಅಂತ ಹೇಳ್ತಾರೆ. ಆ ಕೂಸಿಗೆ ಮುತ್ತಿಡೋ ಕೆಲಸ ನೀವ್ಯಾಕೆ ಮಾಡ್ತೀರಿ? ರೈತರ ಪರವಾಗಿ ಹೆದೆ ತಟ್ಟಿ ನಿಂತು ನೀವು ಅಪ್ಪಾಜಿ ಅಣ್ಣ ಇವೆಲ್ಲ ಗೋಮುಖ ವ್ಯಾಘ್ರದ ಪ್ರದರ್ಶನ ಬಿಡಿ, ನೇರವಾಗಿ ರೈತರ ಪರವಾಗಿ ನಿಂತ್ಕೊಳ್ಳಿ ನೀವು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನೋಡಿ ಮೇಡಮ್, ಜೊತೆಗೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಮೇಡಮ್ ನೋಡಿ, ಕೆಂಪೇಗೌಡ ಲೇಔಟ್, ವಿಶ್ವೇಶ್ವರ ಲೇಔಟ್, ಬನಶಂಕರಿ 6 ಸುಮಾರು ಲೇಔಟ್ಗಳಲ್ಲಿ ಖಾಲಿ ಬಿದ್ದಿದೆ. ಹೆಣ್ಮಕ್ಳು ಬೆಳಗಿನ ಸಂದರ್ಭದಲ್ಲಿ ಹೋಗಕ್ಕೆ ಬರ್ಲಿಕ್ಕೆ ಆಗದೆ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸರ್ಕಾರ ಅದನ್ನ ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಹಂಚಿ ನಗರದ ಸಾಧ್ಯತೆ ಏನು ಒತ್ತಡ ಇದೆ ಅದನ್ನು ಕಡಿಮೆ ಮಾಡಕ್ಕೆ ಅದನ್ನು ಪ್ರಯತ್ನ ಮಾಡಿ. ಇಲ್ಲ ಹಾಕಿ ನಿಮಗೆ ಕಿಕ್ ಬ್ಯಾಕ್ ತಗೊಳ್ಳಿಕ್ಕೋಸ್ಕರ ಯಾಕೆ ಇಷ್ಟೊಂದು ನಿಮಗೆ ಖಾಸಗಿಯವ್ರಿಗೆ ರಿಯಲ್ ಎಸ್ಟೇಟ್ ದಂಧೆನಾ? ಆಯ್ತು ಸಮೀವುಲ್ಲಾ ಸರ್. ಈಗ ಡಿ ಕೆ ಶಿವಕುಮಾರ್ ಅವರು ಇದನ್ನ ಇಟ್ಸ್ ಬಿಟ್ವೀನ್ ಅದು ಹಳೆ ಮೈಸೂರು ಪಾಲಿಟಿಕ್ಸ್ ಅಂತಿರೋ ಅಥವಾ ಇದು ಜಾನಿ ದುಶ್ಮನ್ ಅಂತಿರೋ ಅಥವಾ ಐ ಡೋಂಟ್ ನೋ ಇದಕ್ಕೆ ಯಾವ ರೀತಿಯಾದಂಥ ವ್ಯಾಖ್ಯಾನ ಕೊಡ್ತೀರಿ ಅಂತ. ಆದರೆ ಸರ್ ಈಗ ಡಿ ಕೆ ಶಿವಕುಮಾರ್ ಅವ್ರಿಗಿರುವಂತಹ ಸಮಯ ಎಷ್ಟು? 1.5 ವರ್ಷ. 1.5 ವರ್ಷದಲ್ಲಿ ಅವ್ರಿಗಿರುವಂತ ಮೇನ್ ಟಾರ್ಗೆಟ್ ಏನಂದ್ರೆ 2028ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿಯನ್ನ ಅಧಿಕಾರಕ್ಕೆ ತರೋದು. ಸೊ ಪಾರ್ಟಿಗೆ ನೆಗೆಟಿವ್ ಆಗಬಲ್ಲದಾದಂತಹ ಜನಾಭಿಪ್ರಾಯ ರೂಪುಗೊಳ್ಳಬಹುದಾದಂತಹ ಯಾವುದೇ ರೀತಿಯಾದಂತಹ ಕೆಲಸಗಳಿಗೆ ಕೈ ಹಾಕುವುದರಿಂದ ಮುಂದಿನ ಫಲಿತಾಂಶದ ಮೇಲೆ ಪರಿಣಾಮ ಬೀಳುತ್ತದೆ ಅನ್ನೋದರ ಅರಿವು ಡಿ ಕೆ ಶಿವಕುಮಾರ್ ಅವ್ರಿಗಿಲ್ಲ ಅಂತ ನಾನು ಹೇಳಲ್ಲ. ಬಟ್ ಚುನಾವಣೆಯಲ್ಲಿ ಗೆಲ್ಲುವುದಕ್ಕಿಂತ ಇಂಪಾರ್ಟೆಂಟ್ ಬೇರೆ ಏನೋ ಇದ್ದಂಗಿದೆ ಸರ್, ಅಥವಾ ಆ ಚುನಾವಣೆಗೆ ಪೂರಕವಾಗುವಂತಹ ಇನ್ನೇನೋ ಒಂದು ಮಾಡಬೇಕಾಗಿದೆ ಸರ್. ಏನದು ಸರ್? ಈಗ ದೇವೇಗೌಡರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೆಲವು ಗಂಭೀರವಾದ ವಿಚಾರಗಳನ್ನು ಹೇಳಿದ್ದಾರೆ. ಆ ವಿಚಾರಕ್ಕೆ ಇವತ್ತೇನು CM ಕೂಡ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಅವರು ಉತ್ತರ ಕೊಡೋದಕ್ಕೆ ಹೋಗಿಲ್ಲ. ಅವರು CM ಹೈಕಮಾಂಡ್ ತೃಪ್ತಿ ಪಡಿಸೋದಕ್ಕೆ ಅನ್ನೋ ಶಬ್ದವನ್ನ ನಿನ್ನೆ ದೇವೇಗೌಡರು ಹೇಳಿದ್ದಾರೆ. ಹೀಗಾಗಿ ಹೈಕಮಾಂಡ್ ತೃಪ್ತಿ ಪಡಿಸೋದಕ್ಕೆ ಈ ಯೋಜನೆಯನ್ನ ಕೈಗೆತ್ತಿಕೊತ್ತಿದ್ದಾರೆ ಅಂತ ಪದೇ ರಿಪೀಟೆಡ್ ಅಲಿಗೇಷನ್ ಅನ್ನ ದೇವೇಗೌಡ ಅಂತವರು ಮಾಡಿದ್ರದು. ಇರ್ಲಿ, ನಾನು ಪಾಯಿಂಟಿಗೆ ಇಲ್ಲಿ ಬರೋದೇನು ಅಂತಂದ್ರೆ, ಸರ್ಕಾರ ಚೆನ್ನಾಗಿ ಟೇಕಪ್ ಆಗ್ತಿರೋ ಈ ಹೊತ್ತಲ್ಲಿ ಪ್ರತಿಪಕ್ಷಗಳು ವೀಕ್ ಆಗ್ತಿರೋ ಹೊತ್ತಲ್ಲಿ ಮತ್ತು ಅವರಿಗೆ ನಾಯಕತ್ವ ಅಬಾಧಿತವಾಗಿ ಚೆನ್ನಾಗಿ ಬರ್ತಿರೋ ಹೊತ್ತಲ್ಲಿ ಒಂದು ಪ್ರಬಲ ಅಸ್ತ್ರವನ್ನ ಪ್ರತಿಪಕ್ಷಗಳ ಕೈಗೆ ಕೊಡುವುದರ ಮೂಲಕ ಯಾಕೆ ಮುಖ್ಯಮಂತ್ರಿಗಳು ಎಡವಿದ್ರು? ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಪೊಲಿಟಿಕಲಿ ಬೈಕೊಳ್ಳಿ, ಅಪ್ಪಾಜಿ ಎಲ್ಲ ಬೈಕೊಳ್ಳಿ, ಆ ಕುಟುಂಬಗಳು ಅವ್ರ ರಾಜಕಾರಣ, ಅವ್ರ ಮೊದಲನೇ ಎಲೆಕ್ಷನ್ ಎದುರಿಸಿದ್ದೆ ದೇವೇಗೌಡರ ಮೇಲೆ, ಓಕೆ ಇರ್ಲಿ. ಇವತ್ತು ಅವ್ರ ಪ್ರೆಸ್ ಕಾನ್ಫರೆನ್ಸ್ ನಂತರ ನೋಟಿಫಿಕೇಶನ್ ಯಾಕೆ ಬಂತು? ಆಮೇಲೆ ಬಲವಂತದಿಂದ ಸ್ವಾಧೀನ ಮಾಡಲ್ಲ ಅಂತ ತಾನೆ, ಓಕೆ ಗುಡ್ ಸ್ಟ್ಯಾಂಡ್. ನಿನ್ನೆ ಬಲವಂತದಿಂದ ಸ್ವಾಧೀನ ಮಾಡದೆ ಹೋದ್ರೆ ಅವರು ಪೊರ್ಕೆ ತಗೊಂಡು ಹೊಡೆದಿದ್ದು ಸ್ವಲ್ಪ ವೈಲೆಂಟ್ ಆಗಿದ್ದು ಸರಿ ತಪ್ಪು ಅಂತ ತಿಳ್ಕೊಳ್ಳೋಣ. ಬಲವಂತದಿಂದ ನೀವು ಸ್ವಾಧೀನ ಪಡಿಸ್ಕೊಳ್ಳಲ್ಲ ಅಂದ್ರೆ ಆಫೀಸರ್ಸು ರೈತರ ಭೂಮಿ ಯಾಕೆ ಹೋದ್ರು? ಟೆನ್ಷನ್ ಇದೆ. ಪೊಲೀಸ್ ಸರ್ಪಗಾವಲು ಇಟ್ಕೊಂಡು ರೈತರ ಭೂಮಿಗೆ ಆಫೀಸರ್ಸ್ ಎಂಟರ್ ಆಗ್ತಾರೆ ಅಂದ್ರೆ ರೈತರ ಮನಸ್ಸಲ್ಲಿ ಏನಾಗುತ್ತೆ? ಇಟ್ಸ್ ಕ್ಲಿಯರ್ಲಿ ಸರ್, ಇಟ್ಸ್ ಅ ಪ್ರೊವೊಕೇಶನ್ ಅಲ್ವಾ? ಏನಾಗುತ್ತೆ ಅದು ಇದೆಲ್ಲ ಚರ್ಚೆಗೆ ಇಲ್ಲಿ ನೀವು ಭೂಮಿಯ ಲಭ್ಯತೆ ಬಗ್ಗೆ ಒಂದು ವೈಟ್ ಪೇಪರ್ ಪ್ರೆಸೆಂಟ್ ಮಾಡಿ. ಭೂಮಿಯ ಈ ಪ್ರಾಜೆಕ್ಟು ಬೆಂಗಳೂರು ಸುತ್ತಮುತ್ತ ಎಷ್ಟು ಅಕ್ವೈರ್ ಮಾಡಿದ್ದೀರಾ, ಎಷ್ಟು ಬಳಕೆ ಮಾಡಿದ್ದೀರಾ, ಎಷ್ಟು ಖಾಲಿ ಇದೆ, ಖಾಲಿ ಇರೋ ಜಮೀನನ್ನು ಯಾಕೆ ಇಟ್ಕೊಂಡಿದ್ದೀರಾ, BDAಯಿಂದ ಎಷ್ಟು ಅಕ್ವೈರ್ ಮಾಡಿದ್ದೀರಾ, BDAಯಿಂದ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ, ಎಷ್ಟು ಖಾಲಿ ಇದೆ, KDBಯಿಂದ ಎಷ್ಟು ಅಕ್ವೈರ್ ಮಾಡಿದ್ದೀರಾ, ಕರ್ಮಕಾಂಡದ ಆಗರ ಮತ್ತು ಎಷ್ಟು ಅಲಾಟ್ ಮಾಡಿದ್ದೀರಾ, ಅಲಾಟ್ ಮಾಡಿರೋ ಜಾಗದಲ್ಲಿ ಕೈಗಾರಿಕೆಗಳು ಇದಾವ,
ಆ ನಿಗದಿತ ಅವಧಿನಲ್ಲಿ ಕೈಗಾರಿಕೆಗಳು ಶುರು ಆಗದೆ ಹೋದ್ರೂ ಭೂಮಿ ವಶಪಡಿಸ್ಕೊಳ್ದಲ್ಲೇ ಅವ್ರಿಗೆ ಯಾಕೆ ಬಿಟ್ಟಿದ್ದೀರಾ? ಒಂದು ವೈಟ್ ಪೇಪರ್ ಬೇಕು. ಎಷ್ಟು ಜನ ಲ್ಯಾಂಡ್ ಗ್ರಾಬರ್ಸು ಕಮಿಟಿ, ಯಾರು ನಮ್ಮ AT ರಾಮಸ್ವಾಮಿ ವರದಿ, ರವೀಂದ್ರ ವರದಿ, ಆಮೇಲೆ ಕೋಳಿವಾಡ್ ವರದಿ, ಎಷ್ಟು ಎನ್ಕ್ರೋಚ್ ಆಗಿದೆ, ಎಷ್ಟು ಬಿಡಿಸ್ಕೊಂಡಿದ್ದೀರಾ? ಫುಟ್ಪಾತ್ ಸರಿ ಓಕೆ, ಎಷ್ಟು ಎನ್ಕ್ರೋಚ್ ಆಗಿದೆ, ಯಾಕೆ ಎಷ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸ್ಟೇಟ್ಮೆಂಟ್ ಒಂದು ಮಾಡ್ಲಿ, ಎಷ್ಟು ಭೂಮಿ ಉಳಿಯುತ್ತೆ? ಮತ್ತೆ ಎನ್ಕ್ರೋಚ್ ಆಗಿರೋ ಭೂಮಿನ ವಶಕ್ಕೆ ಪಡೀಲಿಕ್ಕೆ ಏನ್ ಮಾಡ್ತೀರಾ? ಗೌರ್ಮೆಂಟಿಗೆ ಒಂದಿನದ ಕೆಲಸ, ಗೌರ್ಮೆಂಟಿಗೆ ಒಂದೇ ದಿನದ ಕೆಲಸ, ಯಾಕೆ ಬಿಡುಗಡೆ ಮಾಡ್ತಿಲ್ಲ? ಇದು ಬೇಕಾಗುತ್ತೆ. ಈಗ ನಮ್ಮ ರೈತರು ಹೇಳಿದ್ರು 1 ರಿಂದ 5 ಗುಂಟೆ ಎಕರೆ ಅಲ್ಲ, ನಾನು ಇನ್ಫಾರ್ಮೇಶನ್ ತಂದಿರೋದು 1 ರಿಂದ 5 ಗುಂಟೆ 2435 ರೈತರಿದ್ದಾರೆ. ನೀವೆಷ್ಟು ಆಫರ್ ಮಾಡ್ತೀರಾ? 2,70,00,000 ಆಫರ್ ಮಾಡ್ತೀರಾ. 1 ಗುಂಟೆಗೆ ಎಷ್ಟು ಸಿಗುತ್ತೆ? 1 ಗುಂಟೆಗೆ ಎಷ್ಟು ಸಿಗುತ್ತೆ? 40 ಗುಂಟೆಗೆ 1 ಎಕರೆ, ಎಕರೆಗೆ ಡಿವೈಡೆಡ್ ಬೈ 40 ಅಂತಂದ್ರೆ 40 ಲಕ್ಷ ಸಿಗುತ್ತೆ, 30 ಲಕ್ಷ ಸಿಗುತ್ತೆ. ಅವನು ಅದ್ರಲ್ಲಿ ಹಸು ಕಟ್ಕೊಂಡು, ಮೇವು ಏನೋ ಮಾಡ್ಕೊಂಡು, ಅವನೇನೋ ಮನೆ ಕಟ್ಕೊಂಡು, ಏನೋ ಮಾಡ್ಕೊಂಡು ಏನೋ ಬದುಕೋತಾನೆ. 30 ಲಕ್ಷ ತಗೊಂಡು ಎಲ್ಲೋಗ್ತಾನೆ? ಬೆಂಗಳೂರಿಗೆ ಬರ್ತಾನ? ಏನೋ ಆ ಕಡೆ ಮೈಸೂರಿಗೆ ಹೋಗ್ತಾನ? ಬೆಂಗಳೂರಿಗೆ ಎಂಟ್ರಿ ಆಗ್ತಿದ್ದಂಗೆನೆ ಆ ಬಾಡಿಗೆ ಮನೆ ಅಡ್ವಾನ್ಸ್ ಎಷ್ಟು, ಮಕ್ಕಳಿಗೆ ಫೀಸ್ ಎಷ್ಟು, ಆ ಕಡೆ ಮೈಸೂರಿಗೆ ಬಿದ್ದರೆ ಬಾಡಿಗೆ ಮನೆ ಎಷ್ಟು, ಫೀಸ್ ಎಷ್ಟು, ಎಲ್ಲೋಗ್ತಾನೆ? ಆಮೇಲೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಊರುಗಳು ನಾಶ ಆಗ್ತವೆ. ನಿಮ್ಮ ಅಂದಕ್ಕೆ, ನಿಮ್ಮ ಚಂದಕ್ಕೆ, ನಿಮ್ಮ ಏನದು ಆರ್ಕಿಟೆಕ್ಚರಲ್ ಬ್ಯೂಟಿಗೆ ಸರ್, ಸೋಷಿಯಲ್ ಇಂಪ್ಯಾಕ್ಟ್, ಸಾಮಾಜಿಕ ಪರಿಣಾಮಗಳ ವಿಚಾರದಲ್ಲಿ ಅವರು ಕ್ಯಾಬಿನೆಟ್ ನಲ್ಲಿ ಅದಕ್ಕೆ ಮಾಫಿ ಕೊಟ್ಬಿಟ್ಟಿದ್ದಾರೆ, ಅದನ್ನ ಬೈಪಾಸ್ ಮಾಡ್ಬಿಟ್ಟಿದ್ದಾರೆ ಸರ್. ಸಾಮಾಜಿಕ ಮತ್ತು ಪರಿಸರ, ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಮಾಡಬೇಕು. ಅದನ್ನ ಅವರು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡು ಬೈಪಾಸ್ ಮಾಡ್ಕೊಂಡಿದ್ದಾರೆ. ಒಂದು ತಲೆಮಾರು ನಾಶ ಆಗುತ್ತೆ, ಒಂದು ಜನರ